ಹೇಳಿದ್ರಲ್ಲ ಬಾಸು, ಚಂದನ್ ನೀವು ಗೂಗಲ್ ರಿವ್ಯೂ ತೆಗ್ದಿಲ್ಲ ಅಂದ್ರೆ ಸೈಟ್ ಸ್ಟಾರ್ಟ್ ಮಾಡಕ್ ಆಗಲ್ಲ ಸರ್. ನೀವು ಬೇಕಾದ್ರೆ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ, ಯಾರು ಸ್ಟಾರ್ಟ್ ಮಾಡಿದ್ರು ಮಾಡಲ್ಲ. ಬಾಸ್ ಹೇಳಿದಾರೆ ಫ್ರೇಮ್ ಎಲ್ಲ ಗ್ರಾನೈಟ್ ಎಲ್ಲ ಟೈಲ್ಸ್ ಗೀಲ್ಸ್ ಎಲ್ಲ ಕಿತ್ಕೊಂಡ್ ಬರ್ತೀನಿ ನಾನು. ಸರ್ ನೋಡಿ, ಗೂಗಲ್ ರಿವ್ಯೂ ತೆಗಿತೀರಾ, ಸೈಟ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಿಮ್ ಇಷ್ಟ, ನಾನೇನು ಮಾಡಕ್ಕಾಗಲ್ಲ. ಸರ್ ಎಲ್ಲ ಅವತ್ತು ಹೇಳಿದ್ರಲ್ಲ, ನೀವ್ 10 ಲಕ್ಷ ಖರ್ಚು ಮಾಡಿದ್ರೆ ನಾ 50 ಲಕ್ಷ ಖರ್ಚು ಮಾಡಕ್ ರೆಡಿ ನಮ್ಮವ್ರು. ಅಲ್ಲ ತೆಗಿಯಕ್ ಏನಿಲ್ಲ. ನೀವ್ ಮನೆಗೆ ಹೋಗಕ್ ಆಗಲ್ಲ, ಅಲ್ಲ ಮನೆಗೆ ಹೋಗಕ್ ಆಗಲ್ಲ, ಅದ್ ಹಂಗೆ ಇರುತ್ತೆ, ನೋಟಿಸ್ ಅಲ್ಲಿ ಇರುತ್ತೆ. ನೀವು ಕೋರ್ಟ್ಗೆ ಹೋಗ್ತಾ ಇರ್ತೀರಾ, ಅವ್ರು ಕೋರ್ಟ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ನೀವು ಬಂದು ಅವರು ಬಂದು ಮಾತಾಡ್ತಿರ್ತೀರಾ, ಅದ್ ಹಂಗೆ ಹೋಗ್ತಾ ಇರುತ್ತೆ. ಎಲ್ಲಾನು ಡಾಕ್ಯುಮೆಂಟ್ ಇದೆ, ಎಲ್ಲಾನು ಗ್ರೂಪ್ ಅಲ್ಲಿ ಇದೆ. ಸರಿನಾ? ನೀವ್ ಯಾವಾಗ ಪೇಮೆಂಟ್ ಮಾಡಿದಕ್ಕೆ, ನಾವ್ ಯಾವಾಗ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ ಅಗ್ರಿಮೆಂಟ್ ಅಲ್ಲಿ. ಅಲ್ಲ ನೀವು ಮೀರಿದಿರಲ್ವಾ? ಅಲ್ಲ ಇವಾಗ ಯಾಕೆ ಸುಮ್ನೆ ಇದ್ ಮಾಡ್ತಾ ಇದ್ದೀರಾ? ಹೌದು, ನೀವೇ ತಾನೇ ಗೂಗಲ್ ರಿವ್ಯೂ ಹಾಕಿರೋದು. ನಾವು ಕೆಲಸ ಮಾಡ್ತಿಲ್ವಾ? ಯಾಕೆ ಸಿವಿಲ್ ಇಷ್ಟ ದಿನ ಮಾಡ್ತಾ ಇಲ್ವಾ? ಇವಾಗ ಏನು ಆ ರಿವ್ಯೂ ತೆಗಿಬೇಕು ಅಷ್ಟೇ ತಾನೇ. ರಿವ್ಯೂ ತೆಗೆದ್ಬಿಟ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿ, ಅಲ್ಲಿವರೆಗೂ